ನಿಮ್ಮಿಂದ ನನಗೆ ಒಂದು ಹೆಲ್ಪ್ ಆಗಬೇಕು. ನಾನಿವತ್ತು ನಿಮ್ಮ ಪಿ ಜಿಲಿ ಉಳ್ಕೊಳಕ್ಕೆ ಒಂದು ಜಾಗ ಸಿಗ್ಬೋದಾ ಪ್ಲೀಸ್? ಪಿ ಜಿ ಇಲ್ಲ ಲಕ್ಷ್ಮಿ, ಪಿ ಜಿ ತುಂಬ ಚಿಕ್ಕದಿರುತ್ತೆ. ನೀನು ಅಷ್ಟು ದೊಡ್ಡ ಮನೇಲಿದ್ದವಳು, ನೀನು ಇದ್ದಿದ್ದ ರೂಮಲ್ಲಿ ಕಾಲು ಭಾಗದಷ್ಟು ಆ ರೂಮ್ಗಳಿರಲ್ಲ. ಹ್ಞೂ ಲಕ್ಕಿ, ಒಂದೇ ಮಂಚದಲ್ಲಿ ಇಬ್ಬರು ಮೇಲೆ ಕೆಳಗೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕು. ಪ್ರೈವಸಿ ಅಂದರೆ ಏನು ಅಂತಾನೂ ಗೊತ್ತಿರಲ್ಲ ಅಲ್ಲೆಲ್ಲ. ಪರವಾಗಿಲ್ಲ ಕಣ್ರಿ, ಅದು ಹೇಗೆ ಇದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನನಗೆ ಉಳ್ಕೊಳಕ್ಕೆ ಒಂದು ಜಾಗ ಇದ್ರೆ ಸಾಕು. ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಬೇಡ ಬಿಡಿ, ನಾನು ಬೇರೆ ಎಲ್ಲಾದರೂ. ಇಲ್ಲ ಇಲ್ಲ, ಇಷ್ಟೊತ್ತಲ್ಲಿ ಎಲ್ಲಿಗಂತ ಹೋಗ್ತೀಯಾ? ನಮಗೆ ನಮ್ಮ ಓನರ್ ಅಂಟಿದೆ ಸ್ವಲ್ಪ ಯೋಚನೆ. ಯಾಕೆ? ಅಯ್ಯೋ, ಅವ್ರನ್ನ ನೀನು ನೋಡಿದ್ರೆ ಕನ್ಸಲ್ಲೂ ಬರೋವಂಥ ಕ್ಯಾರೆಕ್ಟರ್ ಕಣೆ. ನೀನು ಹಿಂಗೆ ಹೇಳಿದ್ರೆ ಲಕ್ಷ್ಮಿಗೆ ಹೆಂಗೆ ಅರ್ಥ ಆಗುತ್ತೆ? ಹೇಳಿದ್ರೆ ಅರ್ಥ ಆಗಲ್ಲ, ನೀನೇ ಬಂದು ನೋಡು ಬಾ. ಎಲ್ಲೇ ಹೋಗಿದ್ರು ಇಬ್ರು ನಗ್ತಾ ನಗ್ತಾ ಮಾತಾಡ್ಕೊಂಡು ಮನೆಗೆ ವಾಪಸ್ ಬರ್ತಿದ್ವಿ. ನೀ ಮನೆಗೆ ಹೋಗು, ನಾನು ಆಮೇಲೆ ಬರ್ತೀನಿ ಅಂತ ಅವ್ರು ಯಾವತ್ತೂ ಹೇಳ್ದವ್ರೆ ಅಲ್ಲ. ಈಗ ಅವ್ರು ಆಸ್ಪತ್ರೆಯಲ್ಲಿ ಒಬ್ಬರೇ ಇದ್ದಾರೆ, ನಾನು ಒಬ್ಬಳೇ ಮನೆಗೆ ಬಂದಿದ್ದೀನಿ. ನಿಮ್ಮ ತಾತಂಗೆ ನಾನು ಮನೆಗೆ ಬಂದಿರೋದು ಕೂಡ ಗೊತ್ತಿಲ್ಲ. ಅರ್ಧರಾತ್ರಿಲಿ ಅವರು ನನ್ನನ್ನು ನೆನೆಸ್ಕೊಂಡು ಸರೋಜ ಅಂತಂದರೆ ನಾನು ಅಲ್ಲಿಲ್ಲದೆ ಇರೋದನ್ನು ನೋಡಿ ತುಂಬ ನಕ್ಕೋತಾರೆ. ಅಯ್ಯೋ ದೇವ್ರೆ, ನಾನೆಂಥ ಪಾಪಿ, ಅವರೊಬ್ಬರನ್ನೇ ಅಲ್ಲಿ ಬಿಟ್ಟು ಬಂದಿದ್ದೀನಲ್ಲ ನಾನು. ಅಮ್ಮ, ಅಪ್ಪಂಗೆ ಎಚ್ಚರಾಗಿ ನಿನ್ನ ಕರೆದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ತಾತ ಹುಷಾರಾಗ್ಲಿ ಅಂತಾನೆ ತಾನೇ ಹಾಸ್ಪಿಟಲಲ್ಲಿ ಇರೋದು. ಅಲ್ಲೆಲ್ಲ ಡಾಕ್ಟರ್ಸ್ ಇದ್ದಾರೆ, ನರ್ಸ್ ಇದ್ದಾರೆ, ದೇವಕಿ ಚಿಕ್ಕಮ್ಮನೂ ಅಲ್ಲೇ ಇದ್ದಾರೆ. ತಾತ ಬೇಗ ಹುಷಾರಾಗ್ತಾರೆ. ಅಮ್ಮ, ಸಮಾಧಾನ ಮಾಡ್ಕೋ, ಅಪ್ಪ ಹುಷಾರಾಗ್ತಾರೆ. ನೀನು ಹೀಗೆ ಧೈರ್ಯ ಕೆಟ್ಟರೆ ಹೇಗೆ? ನೋಡಿದ್ಯಾ ನೀನು ಮಾಡಿದ ಅವಾಂತರ ಇಲ್ಲಿ? ನೀನೊಬ್ಬ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಆಗ್ಬಾರ್ದೆಲ್ಲ ಆಗೋಯ್ತಿಲ್ಲಿ. ತೆಪ್ಪಗೆ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಆತಿ, ಊಟ ಮಾಡ್ತೀಯನೋ ಇಲ್ಲ ಹಸ್ಕೊಂಡೇ ಇದೆಯೋ? ಬಾ, ಸ್ವಲ್ಪ ಊಟ ಮಾಡ್ಕೊಂಡು ಮಲ್ಕೋ. ವಿಮ್ಲಾ, ಮೊದಲು ನೀನು ಅಮ್ಮನ ಒಳ ಕರ್ಕೊಂಡೋಗಿ ಏನಾದ್ರು ತಿನ್ನಿಸಿ ಮಾತ್ರೆ ಕೊಡು. ಬನ್ನಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಬನ್ನಿ ಅತ್ತ. ನಿಂದೇನೋ ಕಥೆ? ಹೋಗು, ನಿಮ್ಮ ಅಮ್ಮ ಮುದ್ದು ಮಾಡಿ ತಿನ್ನಿಸ್ತಾಳೆ, ತಿನ್ನುವಂತೆ ನಡಿ. ಎಲ್ಗೋಗ್ತಾ ಇದೆಯೋ? ಮನೆ ಬಿಟ್ಟೇನು ಹೋಗ್ತಿಲ್ಲ, ಡೋಂಟ್ ವೈ. ಅದಿ, ಹಾಸ್ಪಿಟಲ್ಗೆ ಹೋಗ್ತಾ ಇದೆಯಾ? ಹುಷಾರು, ಏನಾದರೂ ಇದ್ದರೆ ಕಾಲ್ ಮಾಡು. ನಿಂತ್ಕೊಡಿ. ಹಿಂಗ್ ಹೊತ್ತಿಲ್ದರೆ ಹೊತ್ತಲ್ಲಿ ಲಗೇಜ್ ಇಟ್ಕೊ ಬಂದ್ಬಿಟ್ರೆ ಹೆಂಗಮ್ಮ ಒಳಗಡೆ ಸೇರ್ಸೋದು? ಪ್ಲೀಸ್ ಆಂಟಿ, ಈ ಹೊತ್ತಿನಲ್ಲಿ ನಿಮ್ಮನ್ನ ಬಿಟ್ಟರೆ ಇನ್ಯಾರು ತಾನೇ ಹೆಣ್ಮಕ್ಳು ಕಷ್ಟನ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಆಹಾ, ಎಂಥ ಡೈಲಾಗ್ ಹೊಡೆದ್ಬಿಟ್ಟಿಯೇ. ಹೆಂಗೆ ನಾವು ಹಾ ಅದೇನೋ ಸರಿ, ಆದ್ರೆ ಈಗಿನ ಕಾಲದಲ್ಲಿ ಅಯ್ಯೋ ಪಾಪ ಅನ್ನಕ್ಕೆ ಭಯ ಆಗತ್ತಲ್ಲ. ಬರೋ ಹುಡುಗಿರ್ದು ಒಂದೊಂದು ಅವತಾರನ
ಯಪ್ಪ ಗಂಡನ್ ಜೊತೆ ಅತ್ತೆ ಮಾವನ್ ಜೊತೆ ಕಿತ್ತಾಡ್ಕೊಂಡ್ ಬಂದು ಇಲ್ ಸುಳ್ಳೆಲ್ ಸೇರ್ಕೊಂಡು ಆಮೇಲೆ ಎಲ್ಲ ನಮ್ ತಂದಿಡ್ತಾರೆ. ಅಯ್ಯೋ ಆಂಟಿ, ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗೇ ಇಲ್ಲ. ಪಾಪ ಲಕ್ಷ್ಮಿ ಕಾಲೇಜ್ ಹಾಸ್ಟೆಲ್ನಲ್ಲಿದ್ಲು, ಅಲ್ಲಿ ಫೀಸ್ ಜಾಸ್ತಿ ಆಂಟಿ, ಅದಕ್ಕೆ ಖಾಲಿ ಮಾಡಿದಾಳೆ. ಹ್ಞೂ ಆಂಟಿ, ಪಾಪ ಎಲ್ಲ ಕಡೆ ಪಿ ಜಿ ಹುಡುಕ್ತಿದ್ಲು. ನಾನೇ ಹೇಳ್ದೆ ನಮ್ಮ ಓನರ್ ಆಂಟಿ ತುಂಬಾ ಒಳ್ಳೆಯವರು, ನಮ್ಮ ಪಿ ಜಿ ತುಂಬಾ ಸೇಫು, ನಮ್ ಎಲ್ರೂ ಅಮ್ಮನ ಥರ ನೋಡ್ಕೋತಾರೆ ಅಂತ. ನಾನು ಹಿಂಗೆಲ್ಲ ಅರ್ಧ ರಾತ್ರಿ ಬರೋರ್ನೆಲ್ಲ ಸೇರ್ಸ್ಕೊಳ್ಳಲ್ಲ ಕಣಮ್ಮ. ಏನೋ ಪಾಪ ಕಾಲೇಜ್ ಹುಡುಗಿ ಓದ್ಕೋತಾ ಇದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ರೂಲ್ಸ್ ಎಲ್ಲ ಹೇಳಿದ್ರೆ ತಾನೇ. ನೋಡಮ್ಮ, ಇಲ್ಲಿ ರೂಲ್ಸು ಅಂದ್ರೆ ರೂಲ್ಸು. ನನ್ ಕಣ್ ತಪ್ಪಿಸಿ ಒಂದ್ ಸೊಳ್ಳೆನೂ ಕೂಡ ಒಳಗಡೆ ಹೋಗಂಗಿಲ್ಲ. ಅಪ್ಪಿ ತಪ್ಪಿ ಯಾವ್ದಾದ್ರು ಹುಡುಗ ರೂಮ್ ಕಡೆ ಬಂದ ಅಷ್ಟೇ ಕತೆ. 2 ಹೊತ್ತು ಊಟ 1 ಹೊತ್ತು ತಿಂಡಿ ಇರುತ್ತೆ. ರೂಮಲ್ಲಿ ಕಿತಾಪತಿಗಳಿಗೆಲ್ಲ ಜಾಗ ಇಲ್ಲ, ಅರ್ಥ ಆಯ್ತಾ? ಏನೇ ಕೆಲಸ ಇದ್ರು 10 ಗಂಟೆ ಒಳಗಡೆ ಇರಬೇಕು. ಲೇಟ್ ಆದ್ರೆ ಮುಲ್ಲಾಜಿಲ್ದಂಗೆ ಗೇಟ್ ಲಾಕ್ ಮಾಡಿರ್ತೀನಿ, ಹುಷಾರ್. ಸರಿ. ಎಲ್ಲಿ ನೀನ್ ಆಧಾರ್ ಕಾರ್ಡ್ ಕೊಡು, ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿಲ್ದೆ ಒಂದ್ ಹೆಜ್ಜೆ ಮುಂದಿಡಲ್ಲ ನಾನು. ಸಿಂಗಲ್ ರೂಮ್ಗೆ 10,000, ಶೇರಿಂಗ್ಗೆ 6,000. 10,000 ಅಡ್ವಾನ್ಸ್ ಕೊಡು, ಸೇರ್ಕೋ ಇರು ಅಷ್ಟೇ. ಕಾವ್ಯ, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಕಣೆ. ಆಂಟಿ ಅದು ಏನೇ ಅದು ಇದು ದುಡ್ಡು. ಏನ್ ದುಡ್ಡು ಕಡಿಮೆ ಮಾಡ್ಕೊಳ್ಳೋ ಮಾತೇ ಇಲ್ಲ. ಈಗಾಗ್ಲೇ ನಮ್ ಪಿ ಜಿಯಲ್ಲಿರೋಷ್ಟು ಕಡಿಮೆ ರೇಟು ಎಲ್ಲೂ ಇಲ್ಲ, ಬೇಕಾದ್ರೆ ಹೋಗಿ ಕೇಳ್ಕೊ ಬನ್ನಿ. ಅಯ್ಯೋ ಆಂಟಿ, ಅದು ಹಾಗಲ್ಲ. ಈಗ ಕತ್ಲಾಗಿದೆ, ಬೆಳಗ್ಗೆ ಬ್ಯಾಂಕಿಂದ ಡ್ರಾ ಮಾಡಿ ತಂದ್ಕೊಟ್ರೆ ಆಗುತ್ತಾ ಅಂತ. ಅದೆಲ್ಲ ಆಗಲ್ಲಮ್ಮ. ಇದೇನೇ ಕಾವ್ಯ, ನಮ್ಮ ಆಂಟಿಗೆ ಮನುಷ್ಯತ್ವನೇ ಇಲ್ಲ ನಂಗೆ ಮಾತಾಡ್ತಿದ್ಯಲ್ಲೇ. ಈ ಟೈಮಲ್ಲಿ ಬ್ಯಾಂಕ್ ಇರಲ್ಲ, ಹೆಣ್ಮಕ್ಳು ಅಷ್ಟೊಂದೆಲ್ಲ ದುಡ್ಡು ಇಟ್ಕೊಂಡು ಓಡಾಡ್ತಿರ್ತಾರ? ಅಷ್ಟು ಗೊತ್ತಿರಲ್ವೇನೆ ನಮ್ಮ ಆಂಟಿಗೆ, ಅಲ್ವೇನ ಆಂಟಿ? ಸರಿ, ಸ್ಕ್ಯಾನ್ ಮಾಡ್ಬೋದಾಗಿತ್ತು. ಇರ್ಲಿ ಬೆಳಗ್ಗೆ ತಂದ್ಕೊಡಿ. ಆಮೇಲೆ ಮಧ್ಯಾಹ್ನ ಸಂಜೆ ಹಂಗಂತೆಲ್ಲ ಕತೆ ಹೇಳಂಗಿಲ್ಲಮ್ಮ, ಅರ್ಥ ಆಯ್ತಾ? ಸರಿ, ಹೊರಡಿ. ನಿಂತ್ಕೋ. ನಿಮ್ ರೂಮಲ್ಲಿ ನೀರ್ ಖಾಲಿ ಆಗಿದ್ಯಂತೆ, ಹೋಗ್ತಾ ಅಲ್ಲಿ ಕ್ಯಾನ್ ಇದೆ, ಎತ್ಕೊಂಡೋಗು. ನಾನ್ ತಗೋತೀನಿ. ಯಾಕೆ? ಅವಳ ಕೈಲಿ ಎತ್ತಕ್ಕಾಗಲ್ವಾ? ನಾನೇ ತಗೋತೀನಿ. ಹೋಗು. ಸರಿ.